ದಿನಕ್ಕೆ ಯಾಕೆ ಈ ಥರ ಮಾಡ್ತಿದೆ ಸರ್ಕಾರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನ ಹಿಂದೆ ಬಿಟ್ಟು ನಾವು ಹೋರಾಟನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪೆಂಡಲೆಲ್ಲ ತೆಗೆಸಿದ್ದಾರೆ. ಏಕಾಏಕಿ ಬಂದು ಪೆಂಡಲ್ ತೆಗೆಸಿದ್ರೆ ಬೆಳಗ್ಗೆ ನಾವು ಹೋಗಿ ಪರ್ಮಿಷನ್ ಹೇಳಿದ್ವಿ. ಅವರು ಹೇಳಿದ್ರು ಬೇರೆ ಸಂಘಟನೆ ಇದೆ ತೆಗೀರಿ ಅಂತ. ನಾವು ಹಂಗೂ ಕೇಳಿದ್ವಿ, ಇನ್ನೊಂದು ಕಡೆ ಜಾಗ ಕೊಡಿದಾಗ ಅವಾಗ ಹಂಗಾಗದೇ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಜಾಗ ಕೊಡ್ತೀವಿ ಮಾಡ್ಕೊಳ್ಳಿ ಪಕ್ಕದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಸಮಯ ಬೇಕಾ? ಏಕಾಏಕಿ ಬಂದ್ಬಿಟ್ಟು ಸಾವಿರಾರು ಜನ ಹೆಣ್ಮಕ್ಳನ್ನ ಬೀದಿಗೆ ಹೋಗಿದ್ರೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಇಲ್ಲಿ ಕಳಿಸಿರ್ತಾರೆ, ಎಲ್ಲಿ ಹೋಗ್ತಾರೆ ಊಟಕ್ಕೆ? ಯಾವ ಕಡೆ ಹೋಗ್ತಾರೆ? ಯಾಕೆ ಈ ಥರ ನಡೆಸ್ಕೊತಾ ಇದೆ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಯಾರಿಗಾರ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ಬಿಸಿಲಲ್ಲಿ ಈ ಥರ ಹೆಣ್ಮಕ್ಳನ್ನ ಯಾಕೆ? ಒಂದು ನೀರಿಲ್ಲ, ಶೌಚಾಲಯ ಇಲ್ಲ, ಊಟ ಇಲ್ಲ, ಇಷ್ಟೊತ್ತಾಗಿದೆ. ಮಕ್ಕಳಿಗೆ ಇಟ್ಕೊಂಡು ಬಂದಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹಾಲು ಉಣಿಸೋ ತಾಯಂದಿರಿದ್ದಾರೆ. ಈ ಥರ ಮಾಡ್ತಾ ಇರೋದು ಸರ್ಕಾರ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಏನೇ ನಮಗೆ ಸರ್ಕಾರ ಈ ಥರ ತೊಂದರೆ ಕೊಟ್ಟು ನಮಗೆ ಏನೇ ಮಾಡಿದ್ರು ನಮ್ಮ ಹೋರಾಟ ಮುಂದುವರಿಯುತ್ತೆ. ಪಕ್ಕದಲ್ಲಿ ಹಾಕೊಳ್ತೀವಿ ಮತ್ತೆ ಪೆಂಡಲ್ಲು ಅಲ್ಲಿ ಕುತ್ಕೊಂಡು ನಮ್ಮ ಹೋರಾಟ ಮಾಡಿ ನಮ್ದು ಏನು ಕನಿಷ್ಠ ವೇತನ 25,000 ಕೇಳಿದ್ವಿ, ಅದನ್ನು ತೊಗೊಂಡು ಹೋಗ್ತೀವಿ ಅಂತಲೇ ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ಉಮಾಮಣಿ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಕಾರಿ ಸಂಘದ ಪ್ರಧಾನ ಕಾರ್ಯದರ್ಶಿ.